ಬನ್ನಿ ಬನ್ನಿ ಬನ್ನಿ, ಯಾಕಲ್ಲ ನಿಂತ್ಕೊಂಡಿದ್ದೀರಾ? ಬನ್ನಿ. ಏನಿದು? ದಿಸ್ ಇಸ್ ಡಿಯೋಡ್ರೆಂಟ್ ಮಿಸ್ಟರ್ ಪಾಪಿ. ಬಿಪಿ 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 ಅಲ್ಲ, ಪನ್ನೀರ್ ಹಾಕೋದ್ಬಿಟ್ಟು ಡಿಯೋಡೆಂಟ್ ಯಾಕೆ ಹೊಡಿತಿದ್ದೀರಾ? ಅಂದ್ರೆ ನಂಗೆ ಇದು ಪನ್ನೀರ್ ತಾನೇ ಸಿಗ್ಲಿಲ್ಲ ಅರ್ಜೆಂಟ್ಗೆ, ಸೊ ಡಿಯೋಡ್ರೆಂಟ್. ನೀವು ಬನ್ನಿ, ಮೆರವಣಿಗೆ ನಿಲ್ಬಾರ್ದು. ನಿಲ್ಬೇಕು. ಶುಭ ಕಾರ್ಯ ಶುರುವಾಗಕ್ಕೂ ಮುಂಚೆ ಹಾರ ಬದಲಾವಣೆ ಆಗ್ಬೇಕು. ಸೀತಾರಣ್ಣ, ನಾನೇನು ಹೇಳಿದೆ? ಅದೇ ಎಲ್ಲಾದ್ರೂ ಹೋಗಿ ಹಾರಬೇಕು ಅಂತ ಹೇಳಿದ್ರಲ್ಲ. ಅಲ್ಲ, ಹಾರ ತರಬೇಕು ಅಂದೆ. ಹಾರಬೇಕು? ಜಸ್ಟ್ ಎ ಮಿನಿಟ್. ತಗೊಂಡ್ ಬನ್ನಿ. ತಗೊಳ್ಳಿ ತಗೊಳ್ಳಿ, ಕೊಡಿ ಅವ್ರಿಗೆ. ತಗೊಳ್ಳಿ. ಕಮ್ ಆನ್, ಟೇಕ್ ಇಟ್. ತಗೊಳಮ್ಮ ಗೀತಾ, ತಗೊಳ್ಳಿ ಹೇಳಿ ಅಂದ್ರೆ. ತಗೊಳಪ್ಪ ವಿಜಯ್ ಕುಮಾರ. ನಿಯಮಾವಳಿಗಳ ಪ್ರಕಾರ ಗ್ರೌಂಡ್ಗೆ ಇಳಿದ್ಮೇಲೆ ಅಂಪೈರ್ ಹೇಳಿದ ರೀತಿನೇ ಆಟ ಆಡಬೇಕಾಗತ್ತೆ. ಟೇಕ್ ಇಟ್. ನನಗೂ ಕಂಡ್ರೆ ಆಗಲ್ಲ. ಇದೇನಿದಳಿ ಅಂದ್ರೆ ಹೀಗೆ ಹೇಳ್ತಿದ್ದೀರಾ? ಹೂ ಮಾರೋ ಹುಡುಗಿ ಕಂಡ್ರೆ ಇಷ್ಟ ಆಗಿದೆ, ಹೂವ ಇಷ್ಟ ಆಗಲ್ವಾ? ಇಲ್ಲ, ನನಗೂ ಅಂದ್ರೆ ಅಲರ್ಜಿ. ಹಾಕೊಳ್ಳಿ ಹೇಳಿ ಅಂದ್ರೆ ಅಭ್ಯಾಸ ಆಗ್ಬೇಕು. ಇಲ್ಲ ಅಂದ್ರೆ ಇವತ್ತು ರಾತ್ರಿ ಆಗೋ ಹೂವಿನ ಅರೇಂಜ್ಮೆಂಟ್ ಮಧ್ಯೆ ಕಾಲ ಕಳೆಯೋದು ಹೇಗೆ? ಒಂದು ಸರಿ ಮದ್ವೆ ಆದ್ಮೇಲೆ ಜೀವನ ಎಲ್ಲ ಅಭ್ಯಾಸ ಮಾಡುತ್ತೆ. ಇಷ್ಟಕ್ಕೂ ನಿಮ್ ಪಾಲು ಸಿಕ್ಕಿರೋದು ಬರೀ ಹೂವಲ್ಲ, ಹೂವಿನ ಮಂಡಿ. ನನ್ನ ಮಗಳು ಮಂಡಿ ಬೇರೆ. ಸರಿ ಸರಿ, ಈಗ ಬೇಗ ಬೇಗ ಹಾರ ಬದಲಾಯಿಸ್ಕೊಳ್ಳಿ. ವಿಜಯ, ನೀನು ಹಾಕ್ಬಿಡಪ್ಪ. ಅಯ್ಯೋ, ಹಾಕಿ ಹೇಳಿ ಅಂದ್ರೆ ನಾಚಿಕೆ ಎಂತದ್ದು, ಹಾಕಿ. ಯಜಮಾನ್ರೆ,
ನಿಮ್ಗೆ ನೆನ್ಪಿದ್ಯೋ ಇಲ್ವೋ ಒಂದ್ಸತಿ ಬೀದಿಲಿ ನಿಮ್ ಗಾಡಿ ನಿಲ್ಸಿದ್ರಿ. ನಾನು ಅದ್ರ ಬಾನೆಟ್ ಮೇಲೆ ಹೂ ಇಟ್ಟಿದ್ದನ್ನ ಕೆಳಗ್ ಬಿಸಾಕಿ ಅದ್ರ ಮೇಲೆ ಕಾರಿನ ಚಕ್ರ ಓಡಿಸಿ ಅಪ್ಪಾಚಿ ಮಾಡಿದ್ರಿ. ಯಾರಾಯ್ತು ನನ್ ಜೀಪ್ ಮೇಲೆ ಹೂ ಇಟ್ಟಿದ್ದು? ಕಾಲಚಕ್ರ ಹೇಗೆಲ್ಲ ಬದಲಾಗುತ್ತೆ ನೋಡಿ ಯಜಮಾನ್ರೆ. ಹೂ ಕಂಡ್ರೇನೆ ಆಗ್ದಿರಾ ನೀವು ಅವತ್ ಬಾನೆಟ್ ಮೇಲೆ ಹೂ ಇಟ್ಟ ಹುಡ್ಗಿ ಕೊರಳಿಗೆ ಹಾರ ಹಾಕ್ತಿದ್ದೀರಾ. ಕಾಲಚಕ್ರದ ಕೆಳಗಡೆ ನೀವ್ ಅಪ್ಪಾಚಿ ಆಗ್ತಿದ್ದೀರಾ ಯಜಮಾನ್ರೆ. ಅಯ್ಯೋ ಏನ್ರಪ್ಪ, ಇಲ್ಲೂ ನಿಮ್ದು ಗುಸು ಗುಸು ಪಿಸು ಪಿಸು. ಅನುರಾಗ ಸಂಗಮಕ್ಕೆ ರಾತ್ರಿ ಕಾಯ್ತಾ ಇದೆ. ಇರ್ಲಿ, ಅದು ಬೇರೆ ಪ್ರಶ್ನೆ. ಈಗ ಒಬ್ರ ಕೈ ಒಬ್ರು ಹಿಡ್ಕೊಳ್ಳಿ. ಬೇಗ ಬೇಗ, ಸಮಯ ಇಲ್ಲ, ಹಿಡ್ಕೊಳ್ಳಿ. ಕೈ ಹಿಡ್ಕೊಳ್ಳಮ್ಮ. ಅರ್ಥ ಆಗ್ಲಿಲ್ಲ ಅನ್ಸತ್ತೆ. ಅದು ಹಾಗಲ್ಲಮ್ಮ, ಹೀಗೆ ಕಿರುಬೆರಳಿನಿಂದ ಕಿರುಬೆರಳನ್ನ ಲಾಕ್ ಮಾಡ್ಕೋಬೇಕು. ಗೊತ್ತಾಗ್ಲಿಲ್ವೋ? ಏ ಸುಶೀಲಾ, ಬಾರೆ ಇಲ್ಲಿ. ಅಲ್ಲೇನ್ ನೋಡ್ತಾ ನಿಂತಿದ್ಯಾ? ಬಾರೆ. ಅಯ್ಯೋ ಬಾರೆ ಇಲ್ಲಿ, ನಿಂತ್ಕೊಳ್ಳೆ. ಕೊಡಿ ಇಲ್ಲಿ ನಿನ್ ಕಿರುಬೆರಳನ್ನ. ಅಯ್ಯೋ ನೋಡಿ, ಹೀಗೆ ಹಿಡ್ಕೊಳ್ಳಿ. ನಡೀರಿ, ಕೌಂಟೌನ್ ಶುರು ಮಾಡಿ. ವಿಜಯ, ಸ್ವಲ್ಪ ಹುಷಾರ್ ಕಣಪ್ಪ. ಅವಾಗ ಕಾಲ್ ಕೊಟ್ಟು ಈಗ ಬೆರಳು ಕೊಡ್ತಿದ್ಯಾ ಸ್ವಲ್ಪ. ನೀವು ಧೈರ್ಯವಾಗಿ ಕೊಡಿ ಅಳಿಮಯ್ಯ. ಕಾಲ್ ಕೊಟ್ರೆ ಉಳುಕುವಾಸಿ, ಬೆರಳು ಕೊಟ್ರೆ ಸಂಸಾರವಾಸಿ. ಬಾ, ನಡ್ಕೊಂಬ. ನೋಡಿ, ಬನ್ನಿ ಈಗ ನಮ್ ಜೊತೆ ಮಕ್ಕಳ. ಕೌಂಟೌನ್ ಶುರು. ಸರಿಯಾಗಿ ನೋಡ್ಕೊಳ್ಳಿ. ಬನ್ನಿ ಬನ್ನಿ. ನೋಡಿ ಬೀಗ್ರೆ, ಸಪ್ತಪದಿ ಕಾರ್ಯಕ್ರಮ ಮುಗೀತು. ಗಂಡ ಹೆಂಡತಿ ಸಂಸಾರಕ್ಕೆ ಬೇಕಾದ ಸಪ್ತಪದಿ ಕಾರ್ಯಕ್ರಮನ ಯಶಸ್ವಿಯಾಗಿ ಮುಗಿಸ್ಬಿಟ್ಟೆ. ನೀವು ನಿಮ್ಮ ಹೆಂಡತಿ ಕೈ ಹಿಡಿದು ಹೇಳೇ ಜೀಟ್ರಲ್ಲ. ಇದು ಎರಡನೇ ಸರಿ ಮದ್ವೆ ಆದ ಹಾಗೆ, ಆದ್ರೆ ಸೇಮ್ ಓಲ್ಡ್ ಹೆಂಡತಿ. ನಿಮ್ಮ ನಗು ಬರಲ್ವೋ? ಸಿಕ್ಕಾಪಟ್ಟೆ ಬರ್ತಾ ಇದೆ, ನಂಗೆ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಆಮೇಲೆ ನಾಗ್ತೀನಿ. ಆಸೆ ಪ್ರಜ್ಞೆ ಕಡಿಮೆ ನಿಮ್ಗೆ. ಈಗ ಪ್ರಮುಖವಾದ ಘಟ್ಟ ಅಂದ್ರೆ ಬಿಂದಿಗೆಯಲ್ಲಿ ಉಂಗುರ ಹುಡುಕುವುದು. ಬೀಗ್ರೆ ಬನ್ನಿ ಬನ್ನಿ, ನಿಮ್ಮ ಕೈಯಾರ ಬಿಂದಿಗೆನಲ್ಲಿ ಈ ಉಂಗುರ ಹಾಕಿ. ಇದನ್ನ ಅಳಿಮೈಗೆ ಅಂತ ನಾನ್ ತಂದಿರೋದು. ಸೀತಾರಣ್ಣ, ಹೇಗಿದೆ ಉಂಗುರ?
ನಾನೇ ಅಳಿಯಂದ್ರಿಗೆ ಮಾಡ್ಸಿರೋದು. ಬೀಗ್ರೆ, ಇದನ್ನ ನಿಮ್ಮ ಕೈಯಾರೆ ನೀವು ಬಿಂದಿಗೆ ಒಳಗಡೆ ಹಾಕಬೇಕು. ಆಮೇಲೆ ನವದಂಪತಿಗಳು ಇದರಲ್ಲಿ ಉಂಗುರ ಹುಡುಕಿ ತೆಗಿಬೇಕು. ಯಾರ್ ತೆಗಿತಾರೋ ಅವ್ರ್ ಗೆದ್ದಾಗ. ಯಾರು ಗೆಲ್ತಾರೋ ಅವ್ರದೇ ಮುಂದೆ ಸಂಸಾರದಲ್ಲಿ ಅಧಿಪತ್ಯ. ಬೀಗ್ರೆ, ನೀವು ಮುಂದೆ ಬನ್ನಿ ಬನ್ನಿ, ಹೇಳ್ತೀನಿ. ಅಯ್ಯೋ ತಗೊಳ್ಳಿ, ಹಾಕಿ ಬನ್ನಿಪ್ಪ. ಈ ಶಾಸ್ತ್ರ ಯಾತಿಕೋ? ಮೊದಲ ರಾತ್ರಿ ಮುಂಚಿನ ಮುಜುಗರನ್ನ ಒಂದು ಓಡ್ಸೋಕೆ. ಶಾಸ್ತ್ರ ಸಂಪ್ರದಾಯನ ಸುಮ್ಮನೆ ಮಾಡಿಲ್ಲ ಬೀಗ್ರೆ, ಅದಕ್ಕೆ ಸೈಂಟಿಫಿಕ್ ರೀಸನ್ಸ್ ಇದೆ. ಹಾಕಿ ಹಾಕಿ. ಚಪ್ಪಳೆ ಹೊಡಿರಪ್ಪ. ಈಗ ಮಕ್ಕಳ ರೆಡಿ? ಬೇಡ ಬೇಡ, ಇದು ದೊಡ್ಡವ್ರ ವಿಷಯ. ರೆಡಿ? 1 2 3. ಬನ್ನಿಪ್ಪ. ಬರಲ್ವೋ? ಅದಕ್ಕೂ ನಾನೇ ಬರ್ಬೇಕಾ? ಬರ್ತೀನಿ ರೀ. ಅದು ಹಾಗೆ ಬಿಡ್ಲಿ. ಬನ್ನಿ 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 ಅಳಿಯಂದ್ರೆ, ಬನ್ನಿ ಬನ್ನಿ ಬನ್ನಿ. ಹಾಕಿ, ಕೈ ಹಾಕಿ, ಶುರು ಮಾಡಿ. ಅಳಿಯಂದ್ರೆ ಗೀತಾ ಹುಡುಕು, ಅಳಿಯಂದ್ರೆ ಹುಡುಕ್ರಿ. ಗೀತಾ, ನೀನೇ ಗೆಲ್ಬೇಕು ಮಗಳೇ. ಯಾವುದೇ ಕಾರಣಕ್ಕೂ ಬಿಟ್ಕೊಬೇಡ.